Tell now. ಏನಿಲ್ಲ ಪೇನ್ ಆಗ್ತಿದ್ಯಾ? ಇಲ್ಲ ಮುತ್ತಿರ್ತೀನಿ. ಎಷ್ಟು ಟ್ಯಾಟೂ ಹಾಕ್ಸ್ಕೊತಿದ್ದೀರಾ? 3 ಟ್ಯಾಟೂ ಹಾಕಿಸ್ಬಿಟ್ಟಿದ್ದೀನಿ. ಹಾಯ್ ಹಲೋ ನಮಸ್ಕಾರ. ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೆಸರು ದಿವ್ಯಾ. ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿರೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಮರಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಇವತ್ತಿನ ಈ ವ್ಲಾಗ್ನ ಈಗ ಶುರು ಮಾಡೋಣ. ಸೊ ಎಸ್, ಸ್ಮೈಲ್ ಬರ್ಡೇ ವ್ಲಾಗ್ಸ್ನ ಶುರು ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಕ್ವೆಶನ್ಸ್ ಈಗಾಗಲೇ ಬಂದಿದೆ, ಯಾಕೆಂದ್ರೆ ಮಿನಿ ವ್ಲಾಗ್ಸ್ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಶಾಪಿಂಗ್ ಆಗಿರ್ಬೋದು ಅಥವಾ ಅವಳಿಗೆ ಬರ್ಡೇ ಡ್ರೆಸ್ ತರಕ್ಕೆ ಹೋಗಿದ್ದೆಲ್ಲ. ತುಂಬಾ ಜನ ಕೇಳ್ತಾ ಇದ್ದೀರಾ ಯಾವ ಅಂಗಡಿ ಏನು ಅಂತ. ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಎಲ್ಲ ಅಂಗಡಿಗಳದ್ದು ಡೀಟೇಲ್ಸ್ನ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಡ್ ವ್ಲಾಗ್ಸ್ನ ಕೂಡ ಶೂಟ್ ಮಾಡಿದ್ದೀನಿ. ಸೊ 1 by 1 ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಇವತ್ತಿನ ಈ ವ್ಲಾಗಲ್ಲಿ ನಾನು ಸ್ಮೈಲ್ ಬರ್ಡೇಗೆ ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಬೇಕಿತ್ತು. ಅಂಡ್ ಪ್ರತಿ ವರ್ಷ ನಾನು ಅವಳ ಬರ್ಡೇ ಟೈಮಲ್ಲಿ ಏನಾದರೂ ಒಂದು ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ. ಅವಳ ಹೆಸರು ಪರ್ಚೇಸ್ ಮಾಡಿ ನಾನು ಯೂಸ್ ಮಾಡ್ಕೋತೀನಿ. ಬಟ್ ಎಸ್, ಆ ಥರ ಅಲ್ಲ. ಬಟ್ ಐ ಥಿಂಕ್ ಕೈಂಡ್ ಆಫ್ ಅ ಸೇವಿಂಗ್ ಥರನೂ ಆಗುತ್ತೆ. ಆ್ಯಂಡ್ ಅವಳಿಗೆ ಅಂತ ಏನೋ ಒಂದು ಮಾಡಿದಾಗೂ ಆಗುತ್ತೆ. ಸೊ ಇದೇ ರೀಸನಿಂದ ಇದು ನನ್ನ ಕಡೆಯಿಂದ ನಾನು ಪ್ರತಿ ವರ್ಷ ಮಾಡೋದು. ಆ್ಯಂಡ್ ಇವತ್ತು ಕೂಡ ಗೋಲ್ಡ್ ಶಾಪಿಂಗ್ ಹೋಗೋದಿದೆ. ಆ್ಯಂಡ್ ತುಂಬ ಜನ ನಂಗೆ ಕೇಳ್ತಾನೆ ಇರ್ತೀರಾ, ಸ್ಪೆಷಲಿ ಗೋಲ್ಡ್ ಕಲೆಕ್ಷನ್ ವೀಡಿಯೋಸ್ನ ಮಾಡೋದಕ್ಕೆ ಅಥವಾ ಎಲ್ಲಿ ಜ್ಯುವೆಲ್ರಿ ಪರ್ಚೇಸ್ ಮಾಡ್ತೀರಾ ಅಂತೆಲ್ಲ. ತುಂಬ ಸಲ ನಾನು ಈಗಾಗಲೇ ಹೇಳಿದ್ದೀನಿ ಕೂಡ. ಐ ಥಿಂಕ್ ಲಾಸ್ಟ್ ವ್ಲಾಗ್ಸಲ್ಲಿ ಕೂಡ ಅವ್ರ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವತ್ತು ಕೂಡ ನಾನು ಅದೇ ಅಂಗಡಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಯಾವುದೇ ರೀತಿ ಕೊಲಾಬ್ರೇಷನ್ಸ್ ಅಲ್ಲ. ತುಂಬ ಅಂದರೆ ತುಂಬ ವರ್ಷದಿಂದ ನಾನು ಅವ್ರ ಹತ್ರನೇ ಗೋಲ್ಡ್ ಪರ್ಚೇಸ್ ಮಾಡ್ತಿರೋದು. ಐ ಥಿಂಕ್ ನಾನು ಚಿಕ್ಕವಳಾಗಿದ್ದಾಗಿಂದನೂ ನಮ್ಮಮ್ಮ ಅಲ್ಲೇ ಪರ್ಚೇಸ್ ಮಾಡ್ತಿದ್ದಿದ್ದು. ಸೊ ಹಾಗಾಗಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಥರದ್ದು ಇದೆ ಅವ್ರ ಜೊತೆ. ಹಾಗಾಗಿ ನಾವು ಜಾಸ್ತಿ ಅಲ್ಲೇ ಪರ್ಚೇಸ್ ಮಾಡೋದು. ಆ್ಯಂಡ್ ಏನು ತೊಗೋತೀನಿ ಏನು ಅಂತ ನಂಗೆ ಖಂಡಿತವಾಗ್ಲೂ ಯಾವುದೇ ಥರದ ಐಡಿಯಾ ಇಲ್ಲ. ಸೊ ಅಲ್ಲಿ ಹೋಗಿ ನೋಡೋಣ ಯಾವ ಥರ ಕಲೆಕ್ಷನ್ಸ್ ಇರುತ್ತೆ ಅಂತ. ಆ್ಯಂಡ್ ಇದ್ರ ಜೊತೆಗೆ ನಾನು ಸ್ಮೈಲ್ ಬರ್ಡೇಗೆ ಅಂತ ಕೆಲವು ಟ್ಯಾಟೂಸ್ನ ಕೂಡ ಹಾಕ್ಸಿದ್ದೀನಿ. ಸೊ ಅದನ್ನು ಕೂಡ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ದೇರ್ ಇಸ್ ಲಾಟ್ಸ್ ಟು ವಾಚ್ ಫಾರ್. ವ್ಲಾಗ್ನ ಲಾಸ್ಟ್ ತನಕ ನೋಡಿ. ಆ್ಯಂಡ್ ನಾನು ಏನೇನು ಟ್ಯಾಟೂ ಹಾಕ್ಸಿದ್ದೀನಿ ಅಂತ ಕೂಡ ನಿಮಗೆಲ್ಲ ತಿಳಿಸ್ತೀನಿ. ಹಾಗೆ ಯಾಕೆ ಈ ಟ್ಯಾಟೂಗಳನ್ನ ಹಾಕ್ಸಿದ್ದೀನಿ ಅನ್ನೋ ಎಲ್ಲ ರೀಸನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಆಮ್ ಶೋರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಆಗಿರುತ್ತೆ ಅಂತ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಈಗ ಬೇಗ ರೆಡಿಯಾಗಿ ಹೊರಡೋಣ. ಆ್ಯಂಡ್ ಇವತ್ತು ಯಾವುದೇ ಥರದ ಮೇಕಪ್ ಮಾಡ್ತಿಲ್ಲ ಗೈಸ್. ಐ ಥಿಂಕ್ ತುಂಬ ಜನ ಹೇಳ್ತಾ ಇರ್ತೀರಾ ಮೇಕಪ್ ಮಾಡ್ತೀನಿ ಇರ್ತೀರಾ ಅಂತ. ಜಸ್ಟ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇಟ್ ಇಸ್ ಆಬ್ಸಲ್ಯೂಟ್ಲಿ ನೋ ಮೇಕಪ್ ಆನ್ ಮೈ ಫೇಸ್. ಆಫೀಸ್ಗೆ ಹೋದಾಗ ಡೆಫಿನೆಟ್ ಆಗಿ ಮೇಕಪ್ ಮಾಡಲೇಬೇಕು. ಆ್ಯಂಡ್ ಐ ಫೀಲ್ ರಿಯಲಿ ನೈಸ್ ಮೇಕಪ್ ಮಾಡೋದ್ರಿಂದ. ಬಟ್ ಪ್ರತಿದಿನ ಮಾಡೋಕ್ಕೆ ನನಗೆ ಕೂಡ ಕೆಲವು ಸಲ ಪೇಷನ್ಸ್ ಇರಲ್ಲ. ಆ್ಯಂಡ್ ಇವತ್ತು ಯಾವುದೇ ರೀತಿ ಮೇಕಪ್ ಮಾಡಿಲ್ಲ. ಸೊ ತುಂಬ ಜನ ಕಾಮೆಂಟ್ಸ್ ಹಾಕ್ತಾ ಇರ್ತೀರಲ್ಲ ಮೇಕಪ್ ಅಂತ. ನನಗೆ ಗೊತ್ತಿಲ್ಲ ಮೇಕಪ್ಪಿಂದ ಯಾಕೆ ಇಷ್ಟು ಪ್ರಾಬ್ಲಮ್ ಇದೆ ತುಂಬ ಜನಕ್ಕೆ ಅಂತ. ಬಟ್ ಎಸ್, ಐ ಥಿಂಕ್ ಕಮೆಂಟ್ ಹಾಕ್ದವ್ರಿಗೆಲ್ಲ ಪ್ಲೀಸ್ ಸಿ ಮಿ ವಿದೌಟ್ ಮೇಕಪ್. ಐ ಥಿಂಕ್ ನಿಮಗೆ ಇವತ್ತು ತುಂಬ ಖುಷಿ ಕೂಡ ಆಗ್ಬೋದು ಅನಿಸುತ್ತೆ. ಸೊ ಎಸ್ ಗೈಸ್, ಸೊ ಲೆಟ್ ಸ್ಟಾರ್ಟ್. ಬೇಗ ಈ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಹೋಗ್ತಾ ಏನೇನಾಗುತ್ತೆ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಲೆಟ್ ಸ್ಟಾರ್ಟ್. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಪ್ರಾಡಕ್ಟ್ನ ನನ್ನ ಕಿಚನ್ಗೆ ಆರ್ಡರ್ ಮಾಡಿದೆ. ಆ್ಯಂಡ್ ಸ್ಪೆಸಿಫಿಕಲಿ ಈ ಸಲ ನನ್ನ ಹಸ್ಬೆಂಡ್ಗೆ ಅಂತ ಆರ್ಡರ್ ಮಾಡಿರೋಂಥ ಈ ಪ್ರಾಡಕ್ಟ್ ಬಗ್ಗೆ ಕೂಡ ಎಲ್ಲ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ದಿಸ್ ಇಸ್ ಅಗಾರೋ ರೀಗೆನ್ಸಿ ಆಟೋಮ್ಯಾಟಿಕ್ ನಟ್ ಆರ್ ವೀಗನ್ ಮಿಲ್ಕ್ ಮೇಕರ್. ನನ್ನ ಹಸ್ಬೆಂಡ್ ಮಿಲ್ಕ್ ಪ್ರಾಡಕ್ಟ್ಸ್ನ ಕನ್ಸ್ಯೂಮ್ ಮಾಡಲ್ಲ. ಆ್ಯಂಡ್ ಇದೇ ರೀಸನಿಂದ ನಾನು ಈ ಪ್ರಾಡಕ್ಟ್ನ ತರಿಸಿದೆ. ಬಿಕಾಸ್ ಯು ಕ್ಯಾನ್ ಮೇಕ್ ವೀಗನ್ ಮಿಲ್ಕ್ ಅಥವಾ ನಟ್ ಮಿಲ್ಕ್ನ ಇದರಲ್ಲಿ ಆರಾಮಾಗಿ ಮಾಡ್ಬೋದು. ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡ್ಬೋದು, ಹಾಗೆ ಈ ಪ್ರಾಡಕ್ಟಲ್ಲಿ ಯಾವ್ಯಾವ ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ಕೂಡ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಜೊತೆ ಬಂದಿರೋಂಥ ಎಲ್ಲ ಅಟ್ಯಾಚ್ಮೆಂಟ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ತೋರಿಸ್ತಾ ಇರೋದು ಕ್ಲೀನಿಂಗ್ ಬ್ರಷ್. ಸ್ಪೆಷಲಿ ಇದನ್ನ ಕ್ಲೀನ್ ಮಾಡೋದಕ್ಕೆ ದಿಸ್ ಇಸ್ ವೆರಿ ಕನ್ವೀನಿಯಂಟ್. ಇದ್ರ ಜೊತೆಗೆ ಮೆಷರಿಂಗ್ ಕಪ್ನ ಕೂಡ ಕೊಟ್ಟಿರ್ತಾರೆ. ದಿಸ್ ಇಸ್ 30 ml. ಹಾಗೆ ಲಾಸ್ಟಲ್ಲಿ ಒಂದು ಡಿಟ್ಯಾಚಬಲ್ ಪವರ್ ಕೇಬಲ್ ಕೂಡ ಇದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ದಿಸ್ ಆಲ್ಸೋ ಕಮ್ಸ್ ವಿತ್ ಅ ಮ್ಯಾನ್ಯುಯಲ್. ಅಂಡ್ ಇದರಲ್ಲಿ ನಿಮಗೆ ಈ ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ನ ಕೂಡ ಕೊಟ್ಟಿರ್ತಾರೆ. ಸೊ ಈ ಮ್ಯಾನ್ಯುಯಲ್ನಲ್ಲಿ ಬೇಕಾಗಿರುವಂಥ ಎಲ್ಲ ಡೀಟೇಲ್ಸ್ ಕೂಡ ಖಂಡಿತವಾಗ್ಲೂ ಅವೈಲೇಬಲ್ ಇರುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದಿಸ್ ಔಟ್. ಇದರಲ್ಲಿ ಈಗಾಗಲೇ ನಿಮಗೆ 6 ಫಂಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೋಯಾ ಮಿಲ್ಕ್, ಜ್ಯೂಸ್, ವಾಟರ್, ನಟ್ ಮಿಲ್ಕ್, ಸೀರಿಯಲ್ ಆ್ಯಂಡ್ ಕ್ಲೀನ್ ಅನ್ನೋ ಆಪ್ಷನ್ಸ್. ಇದಕ್ಕೆ ನೀವು ಕೊಟ್ಟಿರೋಂಥ ಡಿಟ್ಯಾಚಬಲ್ ಪವರ್ ಕೇಬಲ್ನ ಅಟ್ಯಾಚ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಕ್ವಿಕ್ಕಾಗಿ ಯಾವ ರೀತಿ ಅಟ್ಯಾಚ್ ಮಾಡೋದಂತ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಕೇಬಲ್ನ ಅಟ್ಯಾಚ್ ಮಾಡೋದು. ಸೊ ಬ್ಯಾಕ್ ಸೈಡಲ್ಲಿ ನಿಮ್ಗೆ ಅದೇನು ಕಾಣಿಸ್ತಾ ಇದೆ, ಸೊ ಅದ್ರೊಳಗೆ ಕೇಬಲ್ನ ಹಾಕಿ ಆ್ಯಸ್ ಯೂಶುವಲ್ ಪವರ್ ಪಾಯಿಂಟ್ಸ್ಗೆ ನಾವು ಇದನ್ನ ಅಟ್ಯಾಚ್ ಮಾಡಿ ಸ್ವಿಚ್ ಆನ್ ಮಾಡಿ ಈಸಿಯಾಗಿ ಯೂಸ್ ಮಾಡ್ಬೋದು. ಐ ಥಿಂಕ್ ಯೂಸ್ ಮಾಡೋದು ತುಂಬಾ ಈಸಿ. ಆ್ಯಂಡ್ ಇದರಲ್ಲಿ ಈಗಾಗಲೇ ಕೆಲವು ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ಯಾವ ಫಂಕ್ಷನ್ ಆಪ್ಷನ್ಸ್ ಅವೈಲೇಬಲ್ ಇದೆ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ 6 ಫಂಕ್ಷನ್ಸ್ ಅವೈಲೇಬಲ್ ಇದೆ. ಸೋಯಾ ಮಿಲ್ಕ್, ಜ್ಯೂಸ್, ವಾಟರ್, ನಟ್ ಮಿಲ್ಕ್, ಸೀರಿಯಲ್ ಆ್ಯಂಡ್ ಕ್ಲೀನ್ ಅನ್ನೋ ಆಪ್ಷನ್. ಫಂಕ್ಷನ್ ಮತ್ತು ಕ್ಯಾನ್ಸಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಮಗೆ ಯಾವ ಆಪ್ಷನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ 1-2 ಸೆಕೆಂಡ್ಸ್ ಬಿಟ್ಟರೆ ಟೈಮರ್ ಆಟೋಮ್ಯಾಟಿಕ್ ಆಗಿ ಶುರು ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಪ್ರೀಸೆಟ್ ಹಾಗೆ ಟೈಮ್ ಅನ್ನೋ ಆಪ್ಷನ್ಸ್ ಕೂಡ ಇದೆ. ಸೊ ಅದರಲ್ಲಿ ನೀವು ಟೈಮ್ನ ಕೂಡ ಪ್ರೀಸೆಟ್ ಮಾಡ್ಕೋಬಹುದು. ನಾನಿಲ್ಲಿ ಮೊದಲು ನೀರನ್ನ ಬಾಯ್ಲ್ ಮಾಡ್ತಾ ಇದ್ದೀನಿ. ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಲೆವೆಲ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಒಳಗಡೆ ಕೊಟ್ಟಿರ್ತಾರೆ. ಸೊ ಅದರ ಅಳತೆ ಪ್ರಕಾರ ಹಾಕಿ ಅದಾದಮೇಲೆ ನಾನಿಲ್ಲಿ ವಾಟರ್ ಅನ್ನೋ ಆಪ್ಷನ್ನ
ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಟೈಮಿಂಗ್ನ ಅದೇ ಸೆಟ್ ಮಾಡಿಕೊಡುತ್ತೆ. ನಾವು ವಾಟರ್ ಅನ್ನೋ ಆಪ್ಷನ್ ಹತ್ರ ಹೋಗಿ ಫಂಕ್ಷನ್ನ ಹೊತ್ತಿದ್ರೆ ಇಟ್ ಆಟೋಮ್ಯಾಟಿಕ್ಲಿ ಸೆಲೆಕ್ಟ್ಸ್ ದ ಟೈಮ್ ಇಸ್ ವೆಲ್. ನಾನು ಕೂಡ ಈ ಪ್ರಾಡಕ್ಟ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೆ, ಹಾಗಾಗಿ ಫಸ್ಟ್ ನೀರನ್ನ ಬಾಯ್ಲ್ ಮಾಡಿ ಚೆಕ್ ಮಾಡಿದೆ. ಇನ್ಫ್ಯಾಕ್ಟ್ ಅದು ಕ್ಲೀನ್ ಮಾಡ್ದಂಗೂ ಆಗುತ್ತೆ ಅನ್ನೋ ರೀಸನ್ ಇಂದ ವಾಟರ್ ಬಾಯ್ಲ್ ಆದ್ಮೇಲೆ ನಮ್ಗೊಂದು ಬೀಪ್ ಸೌಂಡ್ ಕೂಡ ಬರುತ್ತೆ. ಸೊ ದಟ್ ಇಂಡಿಕೇಟ್ಸ್ ದಟ್ ಇಟ್ಸ್ ಕಂಪ್ಲೀಟ್ ಅಂತ. ಸೊ ಅವಾಗ ನಾವು ಸ್ವಿಚ್ ನ ಟರ್ನ್ ಆಫ್ ಮಾಡಿ ನೀರನ್ನ ತಗೋಬಹುದು. ಅಂಡ್ ಕ್ವಿಕ್ ಆಗಿ ತೋರಿಸ್ತಾ ಇದ್ದೀನಿ ಎಷ್ಟು ನೀರು ಬಿಸಿ ಆಗಿದೆ ಅಂತ ಕೂಡ. ದಿಸ್ ವಾಸ್ ಡೆಫಿನೆಟ್ಲಿ ವರ್ತ್ ಇಟ್. ಇದ್ರ ಜೊತೆಗೆ ನಾನು ಬೇರೆ ಆಪ್ಷನ್ಸ್ ನ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ನಾನೀಗ ಟ್ರೈ ಮಾಡ್ತಿರೋದು ಕೋಕೋನಟ್ ಮಿಲ್ಕ್. ಮೊದಲು ನಾನಿಲ್ಲಿ ಕೋಕೋನಟ್ ನ ಜಾರ್ ಒಳಗೆ ಹಾಕೊಂಡು ಅದಾದ್ಮೇಲೆ ನೀರ್ನ ಆಡ್ ಮಾಡ್ಕೋತಾ ಇದ್ದೀನಿ. ನಿಮ್ ಕನ್ಸಿಸ್ಟೆನ್ಸಿ ಮೇಲೆ ನೀವು ನೀರ್ನ ಆಡ್ ಮಾಡ್ಕೋಬಹುದು. ಬಟ್ ಮ್ಯಾಕ್ಸಿಮಮ್ ಮಿನಿಮಮ್ ಲೆವೆಲ್ಸ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ, ಅದನ್ನ ಚೆಕ್ ಮಾಡಿ. ಹಾಗೆ ಕ್ಯಾಪ್ ನ ಕ್ಲೋಸ್ ಮಾಡ್ಬೇಕಾದ್ರೆ ಎನ್ಶೋರ್ ದಟ್ ದ ಆರೋ ಇಸ್ ಫೇಸಿಂಗ್ ಟು ದ ರೈಟ್ ಡೈರೆಕ್ಷನ್. ಇದಾದ್ಮೇಲೆ ನಾನು ಫಂಕ್ಷನ್ ಬಟನ್ ನ ಯೂಸ್ ಮಾಡಿಕೊಂಡು ನಟ್ ಮಿಲ್ಕ್ ಅನ್ನೋ ಆಪ್ಷನ್ ನ ಯೂಸ್ ಮಾಡಿದೆ. ಅಂಡ್ ಆಟೋಮ್ಯಾಟಿಕ್ ಆಗಿ ಟೈಮರ್ ಅದೇ ಸೆಟ್ ಆಗಿತ್ತು. ಅಂಡ್ ತುಂಬಾನೇ ಬೇಗ, ಐ ಥಿಂಕ್ ದಿಸ್ ಟುಕ್ ಅರೌಂಡ್ 10 minutes ಅಂತ ಹೇಳ್ಬೋದು. ಕೋಕೋನಟ್ ಮಿಲ್ಕ್ ವಾಸ್ ಆಲ್ ರೆಡಿ. ಅಂಡ್ ನನಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಯಾಕೆಂದರೆ ಸ್ಪೆಷಲಿ ನನಗೆ ಈ ಕೋಕೋನಟ್ ಮಿಲ್ಕ್, ಆಲ್ಮಂಡ್ ಮಿಲ್ಕ್, ಚಿಯಾ ಸೀಡ್ಸ್ ಪುಡಿಂಗ್ ಮಾಡೋದಕ್ಕೆ ಕೂಡ ಬೇಕೇ ಬೇಕಿತ್ತು. ಕೋಕೋನಟ್ ಮಿಲ್ಕ್ನ ನೀವು ಅದೇ ರೀತಿ ಕನ್ಸ್ಯೂಮ್ ಮಾಡ್ಬೋದು, ಇಲ್ಲಾಂದರೆ ಅದನ್ನ ನೀವು ಒಂದು ಸ್ಟ್ರೈನರ್ ಇಟ್ಟು ಸ್ಟ್ರೈನ್ ಮಾಡಿ ಕೂಡ ಕುಡಿಬೋದು. ಆದರೆ ನನಗೆ ಥಿಕ್ ಕನ್ಸಿಸ್ಟೆನ್ಸಿನೇ ಬೇಕಿತ್ತು. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡೆ. ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಆರಾಮಾಗಿ ಕೋಕೋನಟ್ ಮಿಲ್ಕ್ ವಾಸ್ ಆಲ್ ರೆಡಿ. ಐ ಥಿಂಕ್ ತುಂಬ ಖುಷಿ ಆಯಿತು, ಯಾಕೆಂದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೆ ಅಲ್ಲ. ಸೊ ಇದ್ರ ಜೊತೆಗೆ ನಾನು ಮೆಷರಿಂಗ್ ಕಪ್ನ ಕೂಡ ನಿಮ್ಗೆ ಈಗಾಗಲೇ ತೋರಿಸಿದ್ದೆ. ಸೊ ನೀವು ಸೋಯಾ ಮಿಲ್ಕ್ ಅಥವಾ ಬೇರೆ ಏನಾದರೂ ಮಾಡಬೇಕಾದ್ರೆ ಮೆಷರಿಂಗ್ ತಕ್ಕಂಗೆ ಯೂಸ್ ಮಾಡಬೇಕು ಅಂದರೆ ಈ ಕಪ್ನ ಕೂಡ ಯೂಸ್ ಮಾಡ್ಬೋದು. ದಿಸ್ ಇಸ್ 30 ml. ನಾನಿಲ್ಲಿ ನೆಕ್ಸ್ಟ್ ಈಗ ಆಲ್ಮಂಡ್ ಮಿಲ್ಕ್ನ ಕೂಡ ಮಾಡ್ತಾ ಇದ್ದೀನಿ. ಸೊ ನೆನೆಸಿರೋ ಬಾದಾಮಿ ಅಥವಾ ಒಣಗಿರೋ ಬಾದಾಮಿ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಸೊ ಬಾದಾಮಿ ನೀರು ಎರಡನ್ನೂ ಹಾಕಿ ಮತ್ತೆ ನಾನು ನಟ್ ಮಿಲ್ಕ್ ಅನ್ನೋ ಆಪ್ಷನ್ನೇ ಚೂಸ್ ಮಾಡಿದೆ. ಸೊ ಅದನ್ನು ಚೂಸ್ ಮಾಡಿದ ತಕ್ಷಣ ಅದು ಆಟೋಮ್ಯಾಟಿಕ್ಕಾಗಿ ಟೈಮ್ ಕೂಡ ಸೆಟ್ ಮಾಡ್ತು. ಅದಾದಮೇಲೆ ತುಂಬ ಕ್ವಿಕ್ ಆಗಿ ಆಲ್ಮಂಡ್ ಮಿಲ್ಕ್ ವಾಸ್ ಆಲ್ಸೋ ರೆಡಿ. ಸೊ ಬೀಪ್ ಸೌಂಡ್ ಬರುತ್ತೆ. ಸೊ ಆ ಸೌಂಡ್ ಬಂದಾಗ ದ ಪ್ರಾಸೆಸ್ ಇಸ್ ಕಂಪ್ಲೀಟ್ ಅಂತ ಅರ್ಥ. ಸೊ ಓಪನ್ ಮಾಡಿದಾಗ ಕೂಡ ತೋರಿಸ್ತಾ ಇದೀನಿ ಯಾವ ರೀತಿ ಆಗಿದೆ ಅಂತ. ನಾನಿಲ್ಲಿ ಜ್ಯೂಸ್ ಸ್ಟ್ರೈನರ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ, ಯಾಕೆಂದರೆ ತುಂಬಾ ಥಿಕ್ಕಾಗಿತ್ತು. ಆ್ಯಂಡ್ ನಾನು ಸ್ವಲ್ಪ ಜಾಸ್ತಿ ಬಾದಾಮಿನ ಕೂಡ ಆ್ಯಡ್ ಮಾಡಿದ್ದೆ. ಸೊ ಇದೇ ರೀಸನಿಂದ ನೀಟಾಗಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಆಲ್ಮಂಡ್ ಮಿಲ್ಕ್ಗೆ. ಸ್ಪೆಷಲಿ ವೀಗನ್ ಪ್ರಾಡಕ್ಟ್ಸ್ ತಿನ್ನೋರಿಗೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನೀವು ಇದರಲ್ಲಿ ಬೇರೆ ಆಪ್ಷನ್ಸ್ ಲೈಕ್ ಸೋಯಾ ಮಿಲ್ಕ್ ಇದೆ, ಜ್ಯೂಸರ್ ಇದೆ. ಸೊ ಬೇರೆ ಬೇರೆ ಆಪ್ಷನ್ಸ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಕ್ಲೀನಿಂಗ್ ಪ್ರಾಸೆಸ್ ಇಸ್ ಆಲ್ಸೋ ವೆರಿ ಈಸಿ. ನಾನು ಇದಕ್ಕೆ ಮೊದಲು ನೀರು ಹಾಕಿ ಅದಾದ್ಮೇಲೆ 1 drop ವಾಷಿಂಗ್ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಹಾಕಿ ಕ್ಲೀನ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ 1 to 2 minutes ಒಳಗಡೆ ಪೂರ್ತಿ ನಮ್ಮ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಏನಿದೆ ಒಳಗಡೆ ಅದು ಕ್ಲೀನ್ ಆಗುತ್ತೆ. ಆ್ಯಂಡ್ ಅದ್ರ ಮೇಲೆ ನಿಮಗೆ ಮತ್ತೆ ಕ್ಲೀನಿಂಗ್ ಮಾಡಬೇಕಿದ್ರೆ ಔಟರ್ ಸರ್ಫೇಸ್ನ ಕ್ಲೀನ್ ಮಾಡಬೇಡಿ, ಒಳಗಡೆ ಏನಿದೆ ಅದನ್ನ ಮಾತ್ರ ನೀವು ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಬ್ರಷ್ನ ಕೂಡ ಯೂಸ್ ಮಾಡಿ ಆರಾಮಾಗಿ ಕ್ಲೀನ್ ಮಾಡ್ಬೋದು. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಕ್ಲೀನ್ ಆಗಿತ್ತು ನಾನು ಕ್ಲೀನ್ ಆಪ್ಷನ್ನ ಯೂಸ್ ಮಾಡಿ ಮಾಡಿದಾಗ ಕೂಡ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ದಿಸ್ ಇಸ್ ಅ ಸ್ಟೇನ್ಲೆಸ್ ಸ್ಟೀಲ್ ಇದೆ ಒಳಗಡೆ. ಆಲ್ಮೋಸ್ಟ್ 600 ml ಕೆಪಾಸಿಟಿ ಕೂಡ ಇದೆ. ಆ್ಯಂಡ್ ಐ ಥಿಂಕ್ ಅ ಬಿಗ್ ಥಮ್ಸ್ ಅಪ್ ಫಾರ್ ದಿಸ್ ಪ್ರಾಡಕ್ಟ್. ಯಾಕೆಂದರೆ ನನಗೆ ಬೇಕಾಗಿರುವಂಥ ಎಲ್ಲ ಫೀಚರ್ಸ್ ಈ ಪ್ರಾಡಕ್ಟಲ್ಲಿ ಖಂಡಿತವಾಗ್ಲೂ ಇದೆ. ಈ ಪ್ರಾಡಕ್ಟ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ನಿಮಗೆ ಬೇಕಿದ್ರೆ ಖಂಡಿತವಾಗ್ಲೂ ಚೆಕ್ ಮಾಡಿ. ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವ್ಲಾಗ್ ನೌ. ನಾನಿವತ್ತು ಬಂದಿರೋದು ರಾಜಲಕ್ಷ್ಮಿ ಜ್ಯುವೆಲರ್ಸ್. ಆ್ಯಂಡ್ ಈ ಅಂಗಡಿ ಡೀಟೇಲ್ಸ್ ಬಗ್ಗೆ ನಾನು ತುಂಬ ವ್ಲಾಗ್ಸ್ಗಳಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದಿರೋದು ಹನುಮಂತ್ ನಗರಲ್ಲಿ. ಇಲ್ಲಿ ಮೊದಲು ನಾವು ಮಾಂಗಲ್ಯ ಚೈನ್ ಡಿಸೈನ್ನ ನೋಡ್ತಾ ಇದ್ದೀವಿ. ಇದು ನನಗಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ ಯಾರಿಗೋ ಬೇಕಿತ್ತು, ಹಾಗಾಗಿ ಚೆಕ್ ಮಾಡ್ತಿದ್ವಿ. ಸೊ ಇದಂಥ ಎಲ್ಲ ಡಿಸೈನ್ನಲ್ಲಿ ಅವ್ರಿಗೆ ಇಷ್ಟ ಆಗಿದ್ದ ಡಿಸೈನ್ ಇದು. ಇದನ್ನ ಸೆಲೆಕ್ಟ್ ಮಾಡೋದಕ್ಕೆ ಜಾಸ್ತಿ ಟೈಮೇ ಹಿಡಿಲಿಲ್ಲ ಅನಿಸುತ್ತೆ. ಐ ಥಿಂಕ್ ಇದ್ದಂಥ ಅಷ್ಟು ಡಿಸೈನ್ಗಳಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಇದೇ ಡಿಸೈನ್ ಇಷ್ಟ ಆಯಿತು. ಆ್ಯಂಡ್ ಇದೇ ಡಿಸೈನ್ನ ಮಾಡೋಕ್ಕೆ ಹಾಕಿದ್ದೀವಿ, ಏಕೆಂದರೆ ಸ್ವಲ್ಪ ಗಟ್ಟಿನಲ್ಲಿ ಬೇಕಿತ್ತು ಅಂತ ಹೇಳಿ ಸೇಮ್ ಡಿಸೈನ್ನ ಮಾಡಿಕೊಡಿ ಅಂತ ಹೇಳಿದ್ವಿ. ಅದಾದಮೇಲೆ ನಾನೀಗ ನೆಕ್ಸ್ಟ್ ಸ್ಮೈನ್ ಬರ್ಡೇಗೆ ಏನು ತೊಗೊಳೋದು ಅಂತ ನೋಡ್ತಾ ಇದ್ದೀನಿ. ಆದರೆ ಇವತ್ತು ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ. ಆ್ಯಂಡ್ ಇದ್ದಂಥ ಎಲ್ಲ ಕಲೆಕ್ಷನ್ಸ್ಗಳಲ್ಲೂ ನನಗೆ ಜಾಸ್ತಿ ಯಾವುದೂ ಇಷ್ಟ ಆಗ್ತಿರ್ಲಿಲ್ಲ. ಸೊ ಪೆಂಡೆಂಟ್ ತೊಗೊಳೋದಾ, ನೆಕ್ಲೆಸ್ ತೊಗೊಳೋದಾ ಅಥವಾ ಬೇರೆ ಏನು ತೊಗೊಳೋದು ಅನ್ನೋ ಫುಲ್ ಕನ್ಫ್ಯೂಷನ್ ಕೂಡ ಇತ್ತು. ಹಾಗೆ ನಾನು ಪ್ರತಿ ಸಲ ಇಲ್ಲಿ ಬರೋಕ್ಕಿಂತ ಮುಂಚೆ ಅವ್ರಿಗೆ ಫೋನ್ ಮಾಡಿ ಹೇಳಿರ್ತೀನಿ ಬರ್ತಾ ಇದ್ದೀನಿ ಅಂತ. ಸೊ ಅವಾಗ ಅವರು ಬೇರೆ ಡಿಸೈನ್ಸ್ನ ಕೂಡ ತರಿಸಿರ್ತಾರೆ. ಬಟ್ ಈ ಸಲ ಹೇಳೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಅವ್ರು ಯಾವುದೋ ಹೊಸ ಡಿಸೈನ್ಸ್ನ ಕೂಡ ತರಿಸಿರಲಿಲ್ಲ. ಆ್ಯಂಡ್ ಇದ್ದಂಥ ಎಲ್ಲ ಡಿಸೈನ್ಸ್ನ ಚೆಕ್ ಮಾಡ್ತಿದ್ದೆ. ಬಟ್ ಇದನ್ನು ನಾನು ತುಂಬ ಸಲ ನೋಡಿದ್ದೇನೆ ಕೂಡ. ಸೊ ಐ ವಾಸ್ ವೆರಿ ಕನ್ಫ್ಯೂಸ್ಡ್, ಇದನ್ನೇ ತೊಗೋಬೇಕಾ ಅಥವಾ ನಾನು ಬೇರೆ ಯಾವ್ದಾದ್ರು ಡಿಸೈನ್ಸ್ನ ಮಾಡೋಕ್ಕೆ ಹಾಕಬೇಕಾ ಅಂತ. ಏನು ಪ್ರಿಪೇರ್ಡಾಗಿ ಬಂದಿರಲಿಲ್ಲ, ಅಂದರೆ ಏನು ತೊಗೋಬೇಕು ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ಸೊ ರ್ಯಾಂಡಮ್ ಆಗಿ ಚೆಕ್ ಮಾಡ್ತಿದ್ವಿ. ಇಲ್ಲಿದ್ದಂಥ ಯಾವ ಡಿಸೈನ್ಸು ನಂಗೆ ಇಷ್ಟ ಆಗಲಿಲ್ಲ. ಸೊ ಅದೇ ರೀಸನ್
ರೀಸನಿಂದ ಅವ್ರು ಮಾಡಿರೋಂಥ ಬೇರೆ ಡಿಸೈನ್ಸ್ನ ಕೂಡ ತೋರಿಸ್ತಾ ಇದ್ರು. ಸೊ ಆ ಥರ ಯಾವ್ದಾದ್ರು ಇಷ್ಟ ಆದರೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ. ಆ್ಯಂಡ್ ಈಗ ಎಲ್ಲ ತೋರಿಸ್ತಾ ಇರೋದು ಐ ಥಿಂಕ್ ದೀಸ್ ಆರ್ ಆಲ್ 3/4 ಮತ್ತು ಲಾಂಗ್ ಚೈನ್ ಬರೋವಂಥ ಹಾರಗಳು. ಆ್ಯಂಡ್ ಇದರಲ್ಲೂ ಕೂಡ ಕೆಲವು ಡಿಸೈನ್ಸ್ನ ನೋಡಿದೆ. ಆ್ಯಂಡ್ ಈ ಅಂಗಡಿನಲ್ಲಿ ನಾನು ತುಂಬ ಸಲ ನನಗಿಷ್ಟ ಆಗುವಂಥ ಡಿಸೈನ್ನ ಕೊಟ್ಟು ಅದೇ ಥರ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಅದು ಯಾವ ಥರ ಕಾಣುತ್ತೋ ಸೊ ಅದೇ ಡಿಸೈನಲ್ಲಿ ಅವ್ರು ಮಾಡಿಕೊಡ್ತಾರೆ. ಸೊ ಅದ್ರ ಬಗ್ಗೆ ನನಗೆ ಯಾವುದೇ ಥರದ ಡೌಟ್ ಇರಲಿಲ್ಲ. ಸೊ ಇದೇ ರೀಸನಿಂದ ಅವರು ಡಿಸೈನ್ಸ್ನ ಕೂಡ ತೋರಿಸಿದ್ರು. ಅಕಸ್ಮಾತ್ ಇರೋದ್ರಲ್ಲಿ ಯಾವ್ದಾದ್ರು ಇಷ್ಟ ಆಗಿಲ್ಲ ಅಂದರೆ ಇದನ್ನು ತೊಗೊಳ್ಳಿ ಅಂತ ಹೇಳಿ. ಈ ಎಲ್ಲ ಡಿಸೈನ್ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ರು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಐ ಥಿಂಕ್ ನಂಗೆ ಯಾವ ಡಿಸೈನ್ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಇನ್ಫ್ಯಾಕ್ಟ್ ಕೆಲವು ಡಿಸೈನ್ಸ್ನ ನಾನು ಕೂಡ ಶಾರ್ಟ್ ಲಿಸ್ಟ್ ಮಾಡಿದೆ. ಅದನ್ನು ಕೂಡ ಅವ್ರಿಗೆ ತೋರಿಸ್ದೆ ಎಷ್ಟು ಗ್ರಾಮ್ ಬೇಕಾಗುತ್ತೆ, ಹಾಗೆ ಎಷ್ಟು ದಿನ ಆಗುತ್ತೆ ಮಾಡ್ಕೊಡೋದಕ್ಕೆ ಅಂತೆಲ್ಲ ಹೇಳಿ. ಆದರೆ ಇವತ್ತಾದಷ್ಟು ಕನ್ಫ್ಯೂಷನ್ ನನಗೆ ಯಾವತ್ತೂ ಆಗಿಲ್ಲ ಅನಿಸುತ್ತೆ. ಏಕೆಂದರೆ ಒಂದು ಕಂಪ್ಲೀಟ್ ಆಗಿರೋಂಥ ಕ್ಲಿಯರ್ ಮೈಂಡೇ ಇರಲಿಲ್ಲ ಏನು ತೊಗೋಬೇಕು ಅಂತ ಹೇಳಿ. ಆ್ಯಂಡ್ ಸ್ಮೈನ್ಗೆ ಅಂತ ತೊಗೋತಾ ಇರೋದು. ಬಟ್ ಆಬ್ವಿಯಸ್ ಆಗಿ ಅವಳು ಈ ಥರದ್ದು ಜ್ಯುವೆಲ್ರೀಸ್ ಎಲ್ಲ ಹಾಕೋಕ್ಕಾಗಲ್ಲ. ಬಟ್ ಸ್ಟಿಲ್ ಅವಳ ಹೆಸರಲ್ಲಿ ತೆಗ್ದಿಡೋಣ ಅಂತ ಹೇಳಿ ತೊಗೋತಾ ಇದ್ದೆ. ಆ್ಯಂಡ್ ಬೇರೆ ಪೆಂಡೆಂಟ್ಸ್ನ ಕೂಡ ಚೆಕ್ ಮಾಡ್ತಿದ್ದೆ. ಅಂದರೆ ಅಂಗಡಿಲಿ ಇದ್ದಂಥ ಪೆಂಡೆಂಟ್ಸ್ ಇದ್ದಿದ್ದು ಅಷ್ಟರಲ್ಲೂ ಐ ಥಿಂಕ್ ನನಗೆ ಒಂದೇ ಪೆಂಡೆಂಟ್ ಇಷ್ಟ ಆಯಿತು. ಸೊ ಆ ಪೆಂಡೆಂಟ್ನ ಕೂಡ ನಿಮಗೆಲ್ಲ ತೋರಿಸ್ತೀನಿ. ಪೆಂಡೆಂಟ್ ವಿತ್ ಇಯರಿಂಗ್ಸ್ ಕೂಡ ಇತ್ತು. ಆದರೆ ಸ್ವಲ್ಪ ಗಟ್ಟಿ ಇತ್ತು. ಸೊ ಚೆನ್ನಾಗಿಯೂ ಕೂಡ ಇತ್ತು. ಅದು ಇಷ್ಟ ಆಗಿ ಶಾರ್ಟ್ ಲಿಸ್ಟ್ ಮಾಡಿದೆ. ಬಟ್ ಅಗೇನ್ ಐ ವಾಸನ್ ವೆರಿ ಶ್ಯೂರ್ ತೊಗೋಬೇಕಾ ಬೇಡವಾ ಅಂತ. ಇದ್ರ ಮಧ್ಯ ಬೇರೆ ಡಿಸೈನ್ಸ್ನ ಕೂಡ ಚೆಕ್ ಮಾಡ್ತಿದ್ದೆ. ಆ್ಯಂಡ್ ನೆಕ್ಲೆಸಸ್ನ ಕೂಡ ಚೆಕ್ ಮಾಡ್ತೆ. ಆ್ಯಂಡ್ ಇದೆಲ್ಲ ಲೈಟ್ ವೇಟ್ ನೆಕ್ಲೆಸಸ್. ಅಂದರೆ ನಿಮಗೆ ನೋಡೋಕ್ಕೆ ದೊಡ್ಡದಾಗಿ ಕಾಣುತ್ತೆ. ಬಟ್ ವೆಯ್ಟ್ ಅಥವಾ ಗ್ರಾಮ್ಸ್ಗಳಲ್ಲಿ ತುಂಬ ಕಮ್ಮಿ ತೂಕ ಇರುತ್ತೆ. ಆ್ಯಂಡ್ ನನಗೆ ಲೈಟ್ ವೇಟ್ ಈ ಸಲ ಬೇಡ ಅಂತ ಕೂಡ ಡಿಸೈಡ್ ಮಾಡಿದೆ. ಏಕೆಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಐ ಥಿಂಕ್ ಅದು ನೋಡೋಕ್ಕೆ ಕೂಡ ಇನ್ನೂ ಚೆನ್ನಾಗಿರೋಂಥ ಲುಕ್ ಕೊಡುತ್ತೆ. ಹಾಗೆ ಇಲ್ಲದಂಗೆ ನನಗಿಷ್ಟ ಆದಂಥ ಪೆಂಡೆಂಟ್ನ ಕೂಡ ಈಗ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇದ್ದಂಥ ಎಲ್ಲ ಪೆಂಡೆಂಟಲ್ಲಿ ನನಗೆ ಈ ಪೆಂಡೆಂಟ್ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಒಂದು ಮುತ್ತಿನ ಹಾರ ಅಂದರೆ ಸರ ಕೂಡ ಇತ್ತು. ಸೊ ಅದನ್ನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಇದನ್ನು ಇನ್ನೂ ನಾನು ತೊಗೊಂಡಿಲ್ಲ. ಬಟ್ ಯಾವ ರೀತಿ ಕಾಣುತ್ತೆ ಅಂತ ನೀವುಗಳು ಹೇಳಿ. ಆ್ಯಂಡ್ ಅದ್ರ ಜೊತೆಗೆ ಬಂದಂಥ ಇಯರಿಂಗ್ಸ್ ಕೂಡ ಇದು. ಇಯರಿಂಗ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನಗೆ ಈ ಥರದ ಚಿಕ್ಕ ಇಯರಿಂಗ್ಸ್ಗಳು ಜಾಸ್ತಿ ಇಷ್ಟ ಆಗುತ್ತೆ. ಸ್ಟಡ್ ಅಥವಾ ಈ ಥರ ಇಯರಿಂಗ್ಸ್ ಇದ್ದರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಐ ಥಿಂಕ್ ಸ್ಯಾರಿಗಳೆಲ್ಲ ಹಾಕಿದಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತಿತ್ತು. ಬಟ್ ಅಗೇನ್ ಲಾಟ್ ಆಫ್ ಕನ್ಫ್ಯೂಷನ್ ತೊಗೋಬೇಕಾ ಬೇಡವಾ ಅಂತ. ಸೊ ಇದ್ರ ಜೊತೆಗೆ ಪೆಂಡೆಂಟ್ನ ಕೂಡ ಹಾಕಿ ತೋರಿಸ್ತೀನಿ ಅದು ಯಾವ ಥರ ಕಾಣುತ್ತೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ಬೇರೆ ಒಂದು ಇಯರಿಂಗ್ಸ್ನ ಕೂಡ ಟ್ರೈ ಮಾಡಿದೆ. ಬಟ್ ನಂಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಈ ಮೊದಲು ಹಾಕಿದಂಥ ಇಯರಿಂಗ್ಸೇ ಜಾಸ್ತಿ ಇಷ್ಟ ಆಯಿತು. ಕಂಪ್ಲೀಟ್ ಸೆಟ್ ಯಾವ ಥರ ಇದೆ ಅಂತ ಕೂಡ ತೋರಿಸ್ತಾರೆ. ಇನ್ಫ್ಯಾಕ್ಟ್ ಇದು ಸೆಟ್ ಇರಲಿಲ್ಲ. ಬಟ್ ಅಲ್ಲೇ ಇದ್ದಂಥ ಇನ್ನೊಂದು ಮುತ್ತಿನ ಹಾರನ ಜೊತೆಗೆ ನಾನು ಇದನ್ನ ಟ್ರೈ ಮಾಡ್ತಿದ್ದೆ ಯಾವ ಥರ ಕಾಣುತ್ತೆ ಅಂತ ನೋಡೋದಕ್ಕೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಹಾಕಿದಾಗ ಈ ಥರ ಕಾಣುತ್ತೆ. ಇನ್ಫ್ಯಾಕ್ಟ್ ಲೆಂತ್ ಇದು ಇನ್ನೂ ಸ್ವಲ್ಪ ಉದ್ದ ಇದೆ. ಬಟ್ ನನಗೆ ಶಾರ್ಟ್ ಲೆಂತ್ ಚೆನ್ನಾಗಿ ಕಾಣುತ್ತೋ ಅಥವಾ ಲಾಂಗ್ ಲೆಂತ್ ಚೆನ್ನಾಗಿ ಕಾಣುತ್ತೋ ಅನ್ನೋ ಕನ್ಫ್ಯೂಷನ್ ಕೂಡ ಇತ್ತು. ಸೊ ಎರಡು ಥರನೂ ಹಾಕಿ ಟ್ರೈ ಮಾಡ್ತಿದ್ದೆ. ಬಟ್ ಶಾರ್ಟ್ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಕಂಪ್ಲೀಟಾಗಿ ಈ ಥರ ಕಾಣಿಸ್ತಿತ್ತು ಸರ ಕೂಡ. ತೊಗೋಬೇಕಾ ಬೇಡವಾ ಫುಲ್ ಕನ್ಫ್ಯೂಷನ್. ಆ್ಯಂಡ್ ಇದು ಐ ಥಿಂಕ್ ಅರೌಂಡ್ ಸರ ಪೆಂಡೆಂಟ್ ಇಯರಿಂಗ್ಸ್ ಎಲ್ಲ ಸೇರಿ ಅರೌಂಡ್ 35 ಗ್ರಾಮ್ಸ್ ಏನೋ ಬರ್ತಿತ್ತು. ಸೊ ಇದನ್ನು ಸದ್ಯಕ್ಕೆ ತೊಗೊಂಡಿಲ್ಲ. ಬಟ್ ನನ್ನ ಒಂದು ಬ್ರೇಸ್ಲೆಟ್ ನಾನು ಪ್ರತಿದಿನ ಏನು ಹಾಕೋತಿದ್ದೆ ಅದು ಕೂಡ ಸ್ವಲ್ಪ ಮುರಿದೋಗಿತ್ತು. ಸೊ ಅದೇ ರೀಸನಿಂದ ಹೊಸ ಬ್ರೇಸ್ಲೆಟ್ನ ತೊಗೊಂಡೆ. ಗೋಲ್ಡ್ನ ಪ್ರಾಬ್ಲಿ ಮತ್ತೆ ವೀಕೆಂಡ್ಸ್ಗಳಲ್ಲಿ ಬಂದು ಡಿಸೈಡ್ ಮಾಡೋಣ ಅಂತ ಹೇಳಿ ಜಸ್ಟ್ ಎತ್ತಿಟ್ಟು ಹೋಗಿದ್ದೀನಿ. ಸೊ ಪ್ರಾಬ್ಲಿ ಟೈಮ್ ಸಿಕ್ಕಿದಾಗ ಮತ್ತೆ ಹೋಗಿ ಡಿಸೈಡ್ ಮಾಡಿ ಅದೇ ತೊಗೋತೀನ ಅಥವಾ ಬೇರೆ ಒಂದು ಮಾಡೋಕ್ಕಾಗ್ತೀನ. ಪ್ರಾಬ್ಲಿ ಅಪ್ಕಮಿಂಗ್ ಬ್ಲಾಗ್ಸ್ಗಳಲ್ಲಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಆ್ಯಂಡ್ ಒಡವೆ ಅಂಗಡಿನಲ್ಲಿ ಎಲ್ಲ ಕೆಲಸ ಮುಗಿಸಿ ಅದಾದಮೇಲೆ ನೆಕ್ಸ್ಟ್ ನಾವು ಐ ಥಿಂಕ್ ಇದು ಕತ್ರೂಪೆನಲ್ಲಿರುವಂಥ ಒಂದು ಸೂಪರ್ ಮಾರ್ಕೆಟ್ ಅನಿಸುತ್ತೆ. ನನಗೆ ಇದ್ರ ಹೆಸರು ಮರ್ತೋಗಿದೆ. ಸ್ಮಾರ್ಟ್ ಬಜಾರ್ ಇರಬೇಕು. ಸೊ ಇಲ್ಲಿಗೆ ಬಂದಿದ್ವಿ. ಸೊ ಇಲ್ಲಿ ನನಗೆ ಕಿಚನ್ಗೆ ಕೆಲವು ಐಟಮ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಆ್ಯಂಡ್ ಇದ್ರ ಜೊತೆಗೆ ಸ್ಮೈನ್ಗೆ ಸ್ವಲ್ಪ ಚಾಕ್ಲೇಟ್ಸ್ ಕೂಡ ತೊಗೋಬೇಕಿತ್ತು ಅವಳ ಬರ್ಡೇ ಸೆಲೆಬ್ರೇಷನ್ಗೆ. ಇಲ್ಲಿ ಬೇಕಾಗಿರೋಂಥ ಎಲ್ಲ ಶಾಪಿಂಗ್ ಕೆಲಸ ಬೇಗ ಮುಗೀತು. ಆ್ಯಂಡ್ ಹಾಗೆ ನಿಮಗೆ ವ್ಲಾಗ್ ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದೆ ಸ್ಮೈನ್ ಬರ್ಡೇಗೆ ಅಂತ ನಾನು ಕೆಲವು ಟ್ಯಾಟೂಸ್ನ ಕೂಡ ಹಾಕಿಸ್ತಾ ಇದ್ದೀನಿ ಅಂತ. ಟ್ಯಾಟೂಸ್ ಆರ್ ವೆರಿ ಸ್ಪೆಷಲ್. ಆ್ಯಂಡ್ ನನ್ನ ಪ್ರಕಾರ ನಮ್ಮ ಜೊತೆ ನಾವು ಹೋದ್ಮೇಲೆ ಕೂಡ ಬರೋವಂಥ ಒಂದು ವಸ್ತು ಅಂತ ಹೇಳ್ಬೋದು. ಆ್ಯಂಡ್ ಇದೇ ರೀಸನಿಂದ ಮೆಮೊರೇಬಲ್ ಆಗಿರಲಿ ಅಂತ ಹೇಳಿ ನಾನು ಟ್ಯಾಟೂಸ್ನ ಹಾಕಿಸ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನಾನು ತುಂಬ ಇಷ್ಟಪಡುವಂಥ ವ್ಯಕ್ತಿಗಳದ್ದು ಟ್ಯಾಟೂ ಹಾಕಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಆ್ಯಂಡ್ ಸ್ಮೈನ್ ಬರ್ಡೇ ವಾಸ್ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಒಕೇಶನ್ ಟು ಡೂ ಇಟ್ ಅಂತ ಅನ್ನಿಸ್ತು. ಆ್ಯಂಡ್ ಟೋಟಲ್ ಆಗಿ ಇವತ್ತು 3 ಟ್ಯಾಟೂಗಳನ್ನ ಹಾಕಿಸ್ತಾ ಇದ್ದೀನಿ. ಆಬ್ವಿಯಸ್ ಆಗಿ ಸ್ಮೈನ್ ಹೆಸರು ಪೂರ್ತಿ ಹಾಕಿಸ್ತಾ ಇದ್ದೀನಿ. ಸ್ಮೈನ್ ಹೆಸರು ಜೊತೆಗೆ ನನ್ನ ಲೈಫಲ್ಲಿ ಇರುವಂಥ ವೆರಿ ಇಂಪಾರ್ಟೆಂಟ್ ಪೀಪಲ್ ಅಂದರೆ ನಮ್ಮ ಮಮ್ಮಿ ಆಗಿರ್ಬೋದು, ನಮ್ಮ ಡ್ಯಾಡಿ ಆಗಿರ್ಬೋದು, ಮೈ ಬ್ರದರ್ ಆ್ಯಂಡ್ ಮೈ ಹಸ್ಬೆಂಡ್. ಸೊ ಎಲ್ಲರದು ಇನಿಷಿಯಲ್ಸ್ನ ಕೂಡ ನಾನು ಇವತ್ತು ಟ್ಯಾಟೂಸ್ನ ಹಾಕಿಸ್ತಾ ಇದ್ದೀನಿ. ನನ್ನ ಪರ್ಸ್ನಲ್ ಲೈಫಲ್ಲಿ ಕೂಡ ನನಗೆ ತುಂಬ ಜನ ಪರಿಚಯ ಇಲ್ಲ. ಇನ್ಫ್ಯಾಕ್ಟ್ ಐ ಹ್ಯಾವ್ ವೆರಿ ಲಿಮಿಟೆಡ್ ಫ್ರೆಂಡ್ಸ್. ಐ ಥಿಂಕ್
ಥಿಂಕ್ ತುಂಬ ಈಸಿಯಾಗಿ ಕೌಂಟ್ ಕೂಡ ಮಾಡ್ಬೋದು. ಎಲ್ಲೊಂದು 4-5 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ಬೋದು. ಇದು ಬಿಟ್ಟರೆ ಐ ಥಿಂಕ್ ನನ್ನ ಫ್ಯಾಮಿಲಿ ಈಸ್ ಮೈ ಎವ್ರಿಥಿಂಗ್. ಆ್ಯಂಡ್ ನನಗೆ ಬೇಕಾಗಿರೋಂಥವ್ರ ಹೆಸರು ಹಾಕ್ಸೋದು ವಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಐ ಥಿಂಕ್ ಇದಕ್ಕೆ ಮುಂಚೆ ನಾನು ನನ್ನ ಹಸ್ಬೆಂಡ್ ಬರ್ಡೇಗೆ ಒಂದ್ಸಲಿ ಎಮ್ ಅಂತ ಕೂಡ ಟ್ಯಾಟೂ ಹಾಕ್ಸಿದ್ದೆ ತುಂಬ ವರ್ಷದ ಹಿಂದೆ. ಬಟ್ ಈ ಸಲ ಐ ಥಿಂಕ್ ನನ್ನ ಪೂರ್ತಿ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನನಗೆ ಬೇಕಾಗಿರುವಂಥ ಎಲ್ಲ ಹೆಸರುಗಳನ್ನು ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆ್ಯಂಡ್ ನನಗೆ ಇದು ತುಂಬಾ ಮೆಮೊರೇಬಲ್ ಆಗಿರುತ್ತೆ, ಯಾಕೆಂದರೆ ಸ್ಮೈನ್ ಬರ್ಡೇಗೆ ಅಂತ ಹಾಕಿಸ್ತಾನೆ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಲೈಫಲ್ಲಿರುವಂಥ ಎಲ್ಲ ಇಂಪಾರ್ಟೆಂಟ್ ಪರ್ಸನ್ಸ್ದು ಕೂಡ ಇನ್ಶಿಯಲ್ಸ್ ಕೂಡ ಇರುತ್ತೆ. ಸೊ ಫಸ್ಟು ನಾವು ಡಿಸೈನ್ಸ್ನೆಲ್ಲ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಇದಕ್ಕೆ ಮುಂಚೆನೇ ಡಿಸೈಡ್ ಮಾಡಿದ್ದೆ ಏನೇನು ಹಾಕಿಸ್ಬೇಕು ಅಂತ. ಸೊ ಸ್ಮೈನ್ ಹೆಸರು ಪೂರ್ತಿ ಹಾಕ್ಸೋಣ ಅಂತ ಡಿಸೈಡ್ ಮಾಡಿದ್ದೆ. ಇದ್ರ ಜೊತೆಗೆ ಒಂದು ಇನ್ಫಿನಿಟಿ ಟ್ಯಾಟೂ ವಿತ್ SNM ಅನ್ನೋ ಇನ್ಶಿಯಲ್ಸ್ನ ಹಾಕಿಸಿ. ಆ್ಯಂಡ್ ಲಾಸ್ಟಲ್ಲಿ ನನ್ನ 3ನೇ ಟ್ಯಾಟೂ YNK. Y ಇಸ್ ಮೈ ಬ್ರದರ್ಸ್ ನೇಮ್ ಯಶವಂತ್ ಅಂತ, ಹಾಗೆ K ಬಂದು ನಮ್ಮ ಅಮ್ಮನ ಹೆಸರು ಕುಸುಮ ಅಂತ. ಸೊ ಅವರಿಬ್ರದ್ದು ಕೂಡ ಈ ಥರ ಕಂಬೈನ್ ಮಾಡಿ ಇನ್ಶಿಯಲ್ಸ್ನ ಹಾಕಿಸ್ತಾ ಇದ್ದೀನಿ. ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾನು ಟ್ಯಾಟೂಸ್ನ ಹಾಕಿಸ್ತಿದ್ದೆ ಅಂತ. ಸೊ ಕೈಂಡ್ ಆಫ್ ಸರ್ಪ್ರೈಸ್ ಫಾರ್ ಎವ್ರಿಬಡಿ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ನನಗೆ ಈಗಾಗಲೇ ಒಂದ್ಸಲಿ ಟ್ಯಾಟೂ ಹಾಕಿಸಿ ಅಭ್ಯಾಸ ಇರೋದ್ರಿಂದ ಯಾವ ಥರ ಪೇನ್ ಅಂತ ಕೂಡ ಗೊತ್ತಿತ್ತು. ಬಟ್ ಖಂಡಿತವಾಗ್ಲೂ ಪೇನ್ ಆಗೇ ಆಗುತ್ತೆ. ಬಟ್ ಐ ಥಿಂಕ್ ದಿಸ್ ಇಸ್ ಜಸ್ಟ್ ಫಾರ್ ದ ಮೊಮೆಂಟ್ ಅಲ್ಲ. ಐ ಥಿಂಕ್ ಆ ಮೊಮೆಂಟಲ್ಲಿ ಪೇನ್ ಆಗುತ್ತೆ, ಬಟ್ ದಿಸ್ ಇಸ್ ಗೋನ್ ಟು ಸ್ಟೇ ವಿತ್ ಯು ಫಾರ್ ಎವರ್. ಇನ್ಫ್ಯಾಕ್ಟ್ ನಾವು ಹೋದ್ಮೇಲೂ ಕೂಡ ಇದು ನಮ್ಮ ಜೊತೆಲೇ ಇರುತ್ತೆ. ಸೊ ಐ ಥಿಂಕ್ ದಟ್ ವಾಸ್ ಡೆಫಿನೆಟ್ಲಿ ಒನ್ ಆಫ್ ದ ಮೇಜರ್ ರೀಸನ್ಸ್ ನಾನು ಟ್ಯಾಟೂ ಹಾಕ್ಸೋದಕ್ಕೆ. ಆ್ಯಂಡ್ ಇದಕ್ಕೆ ಮುಂಚೆ ಕೂಡ ನಾನು ಹಾಕಿಸ್ದಾಗಲೂ ನನಗೆ ಅದೇ ರೀಸನ್ನೇ ತಲೆನಲ್ಲಿ ಇದ್ದಿದ್ದು. ಏನಾಗ್ತಿದ್ಯಾ? ಇಲ್ಲ, ಎಷ್ಟು ಟ್ಯಾಟೂ ಹಾಕ್ಸ್ಕೊತಿದ್ದೀರಾ? 3 ಟ್ಯಾಟೂ ಹಾಕಿಸ್ಕೊತಿದ್ದೀನಿ. ಓಕೆ. ರೈಟ್ ಹ್ಯಾಂಡಲ್ಲಿ ಎಷ್ಟು? ರೈಟ್ ಹ್ಯಾಂಡಲ್ಲಿ 2, ಲೆಫ್ಟ್ ಹ್ಯಾಂಡಲ್ಲಿ ಈಗಾಗಲೇ ಒಂದಿದೆ, ಅದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡಿ ಏನು ಟ್ಯಾಟೂ ಹಾಕ್ಸ್ಕೊತಿದೆ ಇಡೀ ವಂಶದ ಹೆಸರು. ಸೊ ಈ ಕೈಯಲ್ಲಿರೋದು YNK. Y ಸ್ಟ್ಯಾಂಡ್ಸ್ ಫಾರ್ ಮೈ ಬ್ರದರ್ಸ್ ನೇಮ್. K ನಮ್ಮ ಅಮ್ಮನ ಹೆಸರು. ಪಾಪ ನಮ್ಮ ಅಮ್ಮನ ಹೆಸರು ಹಾಕ್ಸಿಲ್ಲ ಅಂದರೆ ದೇವ್ರ ನೆನೆಸ್ತಾನ? ಇಲ್ಲ, ಇಲ್ಲ, ಅವರೇ ಪಾಪ ಎಲ್ಲ ನೋಡಿ. ಅದೇ ಇದೆ. ಆ್ಯಂಡ್ ಈ ಸೈಡ್ ಸ್ಮಯಾಸ್ ನೇಮ್. ಇಲ್ಲ ಅಗೇನ್ ಸ್ಮಯಾ ಅಣ್ಣ. ಓಕೆ. 3 ಟ್ಯಾಟೂಸ್. ಏನು ಸಿಕ್ಕಾಬಿಟ್ಟೆ ನೋಡ್ತಾ ಆ್ಯಕ್ಚುಲಿ ನೋಡ್ತಿಲ್ಲ ಅವನ್ನ. ಒಂದು ಸ್ವಲ್ಪ ನೋವಾಗ್ತಿದೆ, ಜಾಸ್ತಿ ನೋವು? ಲೇ ನೋಡ್ತಾ ಇದೆ, ಚುಚ್ಚಿದಂಗೆ ಆಗ್ತಾ ಇದೆ. ಇಷ್ಟು ಲಾಲಿಪಾಪು. Why you are not doing? I'll get it placed. I told the others. ಯಾವ? Wait. ಇದು ತೋರಿಸಿ. Tattoo 1, tattoo 2, tattoo 3 ಡನ್. ಲೈಫ್ ಟೈಮ್ಗೆ ವಂಶದವರೆಲ್ಲರೂ ಹೆಸರು ಹಾಕ್ಸಿದ್ದೀನಿ. ಸೊ ಟ್ಯಾಟೂಸ್ ಫೈನಲ್ ಆಗಿ ಯಾವ ಥರ ಬಂತು ಅಂತ ಕೂಡ ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ನನಗೆ ಬೇಕಾಗಿರುವಂಥ ಎಲ್ಲ ಟ್ಯಾಟೂಸ್ನ ಕೂಡ ಹಾಕಿಸ್ಕೊಂಡೆ. ಆ್ಯಂಡ್ ಇದಾಗಿದೆ ಇವತ್ತಿನ ಒಂದು ವ್ಲಾಗ್. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವೀಡಿಯೋಸ್ ಇಷ್ಟ ಆದಲ್ಲಿ ಮರೀದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.